ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 39ನೇ ವಾಕ್ಯ. ಆದರೆ ನಮ್ಮ ಪಿತೃಗಳು ಅವನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿಬಿಟ್ಟು ತಿರುಗಿ ಐಗುಪ್ತ ದೇಶದ ಕಡೆಗೆ ಮನಸ್ಸಿಟ್ಟರು. ಸ್ತೇಫನನು ದೇವರಿಂದ ಕರೆಯಲ್ಪಟ್ಟಂತಹ ವ್ಯಕ್ತಿ. ಪ್ರತ್ಯೇಕವಾಗಿ ಅಪೊಸ್ತಲರು ಸಭೆಯ ಇತರೆ ಕಾರ್ಯಗಳನ್ನು ನೋಡ್ಕೊಳ್ಳೋದಕ್ಕಾಗಿ ಆರಿಸಿಕೊಂಡಂತಹ 7 ಜನರಲ್ಲಿ ಒಬ್ಬರು ಈ ಆದರೆ ಸಭೆಯಲ್ಲಿ ಸಮಸ್ಯೆಗಳು ಹೆಚ್ಚಾದಾಗ, ಅಂದರೆ ಸುವಾರ್ಥ ವಿರೋಧಿಗಳು ಹೆಚ್ಚಾದಾಗ ಚದುರಿ ಹೋಗ್ತಾರೆ. ಸ್ತೇಫನನು ದೇವರ ಕೃಪೆಯಿಂದ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಹಾಗೆ ಅವನನ್ನು ಹಿಡಿದು ಬಿಡ್ತಾರೆ. ಹಿಡಿದು ಅವನು ಮಹಾಯಾಜಕನ ಮುಂದೆ ಒಂದು ದೊಡ್ಡ ಪ್ರಸಂಗವನ್ನು ಮಾಡ್ತಾನೆ. ಬಹಳ ಫೇಮಸ್ ಆದಂಥ ಒಂದು ಪ್ರಸಂಗ. 7ನೇ ಅಧ್ಯಾಯ, ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ. ಅವನ ಒಂದು ಪ್ರಸಂಗ ಇಲ್ಲಿಯೇ ನಾವು ಸೌಲನ ಫಸ್ಟ್ ಎಂಟ್ರಿ ನಾವು ನೋಡೋದು. ಸೌಲನು ಅಲ್ಲಿ ಕಾಯ್ತಾ ಇದ್ದಾನೆ ಬಟ್ಟೆಯನ್ನು. ಅಲ್ಲಿ ಇದು ನೋಡುವಂತಹ ಇದಕ್ಕೂ ಅವನ ಕೊಲೆಗೆ, ಸ್ತೇಫನನ ಕೊಲೆಗೆ ಇವನು ಸಹ ಸಮ್ಮತಿಸುವನಾಗಿದ್ದನು ಅಂತ 8ನೇ ಅಧ್ಯಾಯ ಹೇಳುತ್ತೆ. ಆದರೆ ಈ 7ನೇ ಅಧ್ಯಾಯದಲ್ಲಿ ಮಹಾಯಾಜಕನ ಮುಂದೆ ಇರುವಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು ಪ್ರಸಂಗವನ್ನು ಈ ಸ್ತೇಫನನು ಮಾಡ್ತಾನೆ. ಅಬ್ರಹಾಮನಿಂದ ಸ್ಟಾರ್ಟ್ ಮಾಡ್ತಾನೆ. ಅಬ್ರಹಾಮನಿಂದ ಸ್ಟಾರ್ಟ್ ಮಾಡಿ ಮೋಶೆ ಹತ್ರವರೆಗೂ ಅವನು ಬರ್ತಾನೆ. ಮೋಶೆ ಹತ್ರ ಬಂದು ಯೇಸುಸ್ವಾಮಿ ಹತ್ರವರೆಗೂ ಹೋಗ್ತಾನೆ ಅವನು. ಆದರೆ ಮೋಶೆ ಹತ್ರ ಬರ್ತಾ ಇರಬೇಕಾದ್ರೆ ಅವನು ಮಾತಾಡುವಂಥ ಒಂದು ಮಾತೇನು ಅಂದರೆ, ನಮ್ಮ ಪಿತೃಗಳು ಅವನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ, ಅಂದರೆ ಮೋಶೆಯ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿಬಿಟ್ಟು ತಿರುಗಿ ಐಗುಪ್ತದ ದೇಶದ ಕಡೆಗೆ ಮನಸ್ಸಿದ್ದೆ. ಟರ್ನ್ ಬ್ಯಾಕ್ ಟು ಈಜಿಪ್ಟ್ ಅಂತ ನಾವು ನೋಡ್ತೀವಿ. ಏನು ಮುಂದಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಐಗುಪ್ತ ದೇಶದಲ್ಲಿ ಇವರು ಮೊರೆ ಇಟ್ಟರು, ದೇವರೇ ನಮ್ಮನ್ನು ಕಾಪಾಡು, ನಮ್ಮನ್ನು ರಕ್ಷಿಸು, ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗೆಲ್ಲ ಅವರು ಮೊರೆ ಇಟ್ಟಾಗ ದೇವರು ಅವರನ್ನು ರಕ್ಷಿಸಿ, ದೇವರು ಅವರನ್ನು ಅಲ್ಲಿಂದ ಮೋಶೆ ಮೂಲಕ ಬಿಡಿಸಿ ಮರುಭೂಮಿಯ ಮೂಲಕ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದಂತಹ ಕಾನಾನ್ ದೇಶಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಆದರೆ ಆ ಮಾರ್ಗ ಮಧ್ಯದಲ್ಲಿ ಅವರಿಗೆ ಬೇಸರವಾಯಿತು. ಅವರು ಬಹಳ ನಿರಾಶರಾದರು. ಅವರಿಗೆ ಈ ಪ್ರಯಾಣ ಇಷ್ಟ ಆಗಲಿಲ್ಲ. ಅಲ್ಲಿ ಇಟ್ಟಿಗೆ ಮಾಡ್ಕೊಂಡಿದ್ದಾಗ ದೇವರೇ ನಮ್ಮನ್ನು ಕಾಪಾಡಿ, ನಮ್ಮನ್ನು ರಕ್ಷಿಸಿ ಎಂಬುದು ಎಲ್ಲ ಹೇಳಿದಾಗ ಇವ್ರು ತಿಳ್ಕೊಂಡ್ರು ಅಲ್ಲಿಂದ ಡೈರೆಕ್ಟ್ ಫ್ಲೈಟಲ್ಲಿ ಕರ್ಕೊಂಡು ಬಂದು ಕಾನಾನ್ ದೇಶಕ್ಕೆ ಇರಿಸ್ಬಿಡ್ತಾರೆ ಅಂತ. ಆದರೆ ಮಾರ್ಗ ಮಧ್ಯ ಬಹಳ ಕಷ್ಟಗಳಾಯಿತು, ಬಹಳ ವೇದನೆಗಳಾದಾಗ ಅವರು ಗುಣಗುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಅನೇಕ ಸಂದರ್ಭದಲ್ಲಿ ನನ್ನಲ್ಲೂ ನಿಮ್ಮಲ್ಲೂ ಸಹ ಬರುವಂಥ ಯೋಚನೆ ಅದೇನೆ. ಸಮಸ್ಯೆಗಳೆಲ್ಲ ಬರಬೇಕಾದ್ರೆ ಡೈರೆಕ್ಟ್ ಫ್ಲೈಟಲ್ಲಿ ಕರ್ಕೊಂಡು ಬಂದು ಆಶೀರ್ವಾದದ ಕಡೆಗೆ ದೇವರು ನಮ್ಮನ್ನು ನಿಲ್ಲಿಸ್ತಾರೆ ಅಂತ ನಮ್ಮ ನಂಬಿಕೆ ಇಲ್ಲ. ಸಮಸ್ಯೆಗಳ ಮೂಲಕ ನಾನು ನೀವು ಹಾದು ಹೋಗಬೇಕಾಗತ್ತೆ. ಆ ಮಾರ್ಗ ಮಧ್ಯದಲ್ಲಿ ಕಷ್ಟಗಳಿರ್ತದೆ, ವೇದನೆಗಳಿರ್ತದೆ, ಆದರೆ ಅಂತ್ಯದಲ್ಲಿ ಅದೊಂದು ಆಶೀರ್ವಾದವಾಗಿ ಮಾರ್ಪಡುತ್ತೆ. ಯೋಸೇಫನ ಪ್ರಯಾಣ ದುಃಖಕರವಾಗಿತ್ತು. 13 ವರ್ಷಗಳ ನಂತರ ಅವನು ಆ ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ. ದಾವೀದನು ಸಹ ಅದೇ ರೀತಿಯಲ್ಲಿ ಕಷ್ಟಗಳ ಮೂಲಕ ಹಾದು ಹೋದ. ಅನೇಕ ಭಕ್ತರುಗಳು ಕಷ್ಟಗಳ ಮೂಲಕ ಹಾದು ಹೋದರು. ನಂತರದ ಸಮಯದಲ್ಲಿ ಅವರಿಗೆ ಒಂದು ಆಶೀರ್ವಾದವಾಯಿತು. ಈ ಹಗಲ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ಪರಲೋಕದ ಕಾನಾನ್ಗೆ ಪ್ರಯಾಣ ಮಾಡ್ತಾ ಇರುವಂತಹ ನನ್ನ ನಿಮ್ಮ ಜೀವಿತದಲ್ಲಿ ಬರುವಂತಹ ಸಮಸ್ಯೆಗಳ ಮಧ್ಯದಲ್ಲಿಯೂ ನಮ್ಮ ಸಂಗಡ ಇರುವಂತಹ ಒಬ್ಬ ದೇವರಿದ್ದಾನೆ. ನಮ್ಮ ಕೈ ಹಿಡಿಯುವಂಥ ಒಬ್ಬ ದೇವರಿದ್ದಾನೆ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನ ಮುಖವನ್ನು ನಾವು ನೋಡಬೇಕು, ಆತನಲ್ಲಿ ನಾವು ಆಶ್ರಯಿಸಬೇಕು, ಆತನ ಚಿತ್ತಕ್ಕೆ ನಾವು ವಿಧೇಯರಾಗಬೇಕು. ಆತನು ನಡೆಸುವಂತಹ ಮಾರ್ಗದಲ್ಲಿ ಮುಂದೆ ಸಾಗುವ ಹಾಗೆ ದೇವರು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಕರ್ತನ ಮುಖವನ್ನು ನೋಡುತ್ತಾ ಕರ್ತನಲ್ಲಿ ಆಶ್ರಯಿಸುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. ಇಲ್ಲಿ ನಾವು ವಾಕ್ಯ ಓದ್ತೇವೆ, ಅವರು ಅವನ ಮಾತುಗಳನ್ನು ಕೇಳ್ತಾ ಇಲ್ಲ, ಅವನಿಗೆ ವಿಧೇಯರಾಗ್ತಾ ಇಲ್ಲ, ಅವನ ಮಾತುಗಳಿಗೆ ಒಪ್ತಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ, ನಾವೊಬ್ಬ ನಾಯಕನನ್ನು ಮಾಡಿಕೊಂಡು ಐಗುಪ್ತ ದೇಶಕ್ಕೆ ಹಿಂದಿರುಗಿ ಹೋಗೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಈಗಲೇ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮ ಜೀವಿತದಲ್ಲಿ ಬರುವಂಥ ಶೋಧನೆಗಳ ಮಧ್ಯದಲ್ಲಿ ದೇವರಿಂದ ದೂರ ಆಗುವಂಥ ಅನುಭವ ನಮ್ಮಲ್ಲಿ ಬರಬಾರ್ದು. ದೇವರಿಂದ ಹಿಂದೆ ಹೋಗುವಂಥ ಅನುಭವ ನಮ್ಮಲ್ಲಿ ಬರಬಾರ್ದು. ನನಗೆ ಈ ಲೈಫ್ ಬೇಡ ಅಂತ ಬರಬಾರ್ದು. ನಂಬಿಕೆಯಲ್ಲಿ ಮುಂದೆ ಸಾಗುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ
ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆ ಕರ್ತನಲ್ಲಿ ನಾವು ಆಶ್ರಯಿಸಬೇಕು. ನಾವೆಂದಿಗೂ ಬಿಟ್ಟು ಬಂದ ಕಡೆಗೆ ಹಿಂದಿರುಗಿ ನೋಡಬಾರ್ದು. ಐಗುಪ್ತ ದೇಶ ಇವರ ಜೀವಿತದಲ್ಲಿ ವೇದನೆ ಕೊಟ್ಟಂಥ ದೇಶ, ಕಷ್ಟಗಳ ಮೂಲಕ ಅದು ಒಂದೊಂದು ದೇಶ. ಈಗ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಈ ಪ್ರಯಾಣಕ್ಕಿಂತ ಅದೇ ಬೆಸ್ಟ್ ಆಗಿತ್ತು, ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲ, ನಮ್ಮ ಪ್ರಯಾಣ ಕಷ್ಟಕರವಾಗಿದ್ದರೂ ನಮ್ಮನ್ನು ಸುರಕ್ಷಿತವಾಗಿ ಸಂತೋಷಕರವಾದ ಒಂದು ತೀರಕ್ಕೆ, ದಡಕ್ಕೆ ತಲುಪಿಸುವ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನ ಮೇಲಿರುವಂಥ ಭರವಸೆಯನ್ನು ಕಳೆದುಕೊಳ್ಬಾರ್ದು, ಆತನ ಮೇಲಿರುವಂಥ ನಿರೀಕ್ಷೆಯನ್ನು ಕಳೆದುಕೊಳ್ಬಾರ್ದು. ನಾವು ನಿರೀಕ್ಷೆಯಿಂದ ಮುಂದೆ ಸಾಗುವುದಾದರೆ ನಮ್ಮನ್ನು ತಲುಪಿಸುವಂಥ ಒಬ್ಬ ದೇವರಿದ್ದಾನೆ. ದೇವರು ಇಸ್ರಾಯೇಲ್ ಮಕ್ಕಳನ್ನು ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಆದರೆ ಅವರ ಗುಣಗುಟ್ಟುವಿಕೆ ನಿಮಿತ್ತ ಎಲ್ಲರೂ ಸತ್ತೋಗಿ ಯೋಶುವ ಮತ್ತು ಕಾಲೇಬ್ ಇಬ್ಬರು ಮಾತ್ರ ಕಾನಾನ್ ದೇಶವನ್ನು ಎಂಟರಾಗ್ತಾರೆ. ಕಾರಣ ಅವರು ದೇವರಿಂದ ದೂರ ಆದರು, ಅವರು ಆ ತೀರವನ್ನು ಕಳೆದುಕೊಂಡರು. ನಾವು ಕಳೆದುಕೊಳ್ಳದೆ ದೇವರ ಆ ಒಂದು ಮಾರ್ಗದಲ್ಲಿ ನಡೆಯುವಂಥ ದೇವರು ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೇ, ಸಮಯಕ್ಕಾಗಿ ಸ್ತೋತ್ರ. ಎಂದಿಗೂ ನಾವು ಬಿಟ್ಟು ಬಂದ ಆ ಭಾಗಕ್ಕೆ ಹಿಂದಿರುಗಿ ನೋಡದೆ ನಿನ್ನಲ್ಲಿ ಆಶ್ರಯಿಸಿ, ನಿನ್ನ ವಾಕ್ಯವನ್ನು ಅನುಸರಿಸಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೇ ನಿನ್ನ ಕೃಪೆ ಮಾಡು. ನಿನ್ನ ಬರೋಣಕ್ಕಾಗಿ ಎದುರು ನೋಡುತ್ತಾ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.